ಬ್ಯಾರಿಸ್ ಕಂಪ್ನಿಯಿಂದ ನೀರೊಳಗಡೆ ಹತ್ತಿದ್ರು ಸಹ ಈ ಗಮ್ಮು ಹೋಗಲ್ಲ. ನೀರೊಳಗಡೆ ಹತ್ತಿದ್ರು ಸಹ ಈ ಹಳದಿ ಕಲರ್ 3 ರೀತಿಯಾದಂತಹ ಗಮ್ ಶೀಟನ್ನು ನೀವು ಉಪಯೋಗಿಸಬೇಕಾಗುತ್ತೆ. 24 hours ಕೆಲಸ ಮಾಡ್ತೀವಿ. ಫಿಕ್ಸ್ಗಳು ಬಿದ್ದಿದ್ದಾವೆ ನೋಡಿ ಸರ್, ಎಷ್ಟು ಬಿದ್ದಿದ್ದಾವೆ ಅಂತ. ಗಮ್ ಕ್ವಾಲಿಟಿ ನೋಡಿ ಸರ್, ಸಾಲಿಗೆ ಅಂತರ್ಗತ ಬ್ಲೂ ಕಲರ್ ಅಂತರ್ಗತ ನಾಟಿ ಮಾಡಬೇಕು. ಈ 3 ತಿಂಗಳೊಳಗಡೆ ಬಂದು ಯಾವ್ಯಾವ ಪ್ಲೇಸಸ್ ಬಿದ್ದಿದ್ದಾವೆ ಅಂತ ತೋರಿಸ್ತೀವಿ ಸರ್. ಶ್ರೀನಿವಾಸ್ ಅಂತ, ಅವರು ಲಕ್ಷ್ಮೀಕಾಂತ್ ಅಂತ, ನಾವು ಬ್ಯಾರಿಸ್ ಆಗ್ರಾ ಸೈನ್ಸಿಂದ ಬಂದಿದ್ದೀವಿ. ಇದರಲ್ಲಿ ಗಮ್ಮು ಹೋಗಲ್ಲ. ಬೇರೆ ಎಲ್ಲ ಮಾರ್ಕೆಟಲ್ಲಿ ಬೇಕಾದಷ್ಟಿದ್ದಾವಲ್ಲ, ನಮ್ಮ ಬ್ಯಾರಿಸ್ ಕಂಪ್ನಿಯಿಂದ ನೀರೊಳಗಡೆ ಹತ್ತಿದ್ರು ಸಹ ನಾನು ಒಂದು ವಾರದಿಂದ ನೋಡ್ತಾ ಇದ್ದೀನಿ, ನೀರು ಬಿದ್ದರೆ ಮಳೆ ಬಿದ್ದರೆ ಹೋಗ್ಬಿಡ್ತೀವಿ ಅನ್ನೋದು ಕೆಲವೊಂದು ಇದು ರೈತರುಗಳಿಗೆ ಒಂದು ಸ್ವಲ್ಪ ಅನುಮಾನ ಇದೆ. ಅದಕ್ಕೆ ನಿಮಗೆ ರಿಯಲ್ಸಲ್ ಆಗಿ ನೀರೊಳಗಡೆ ಹತ್ತಿದ್ರು ಸಹ ಈ ಗಮ್ಮು ಹೋಗಲ್ಲ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬ್ಲೂ ಕಲರು, ನೀಲಿ ಕಲರು, ಇದು ವೈಟ್ ಕಲರು ಸರ್. ಅದು ಒಂದೊಂದು ರೀತಿಯಿಂದ ಕೆಲಸವನ್ನು ಮಾಡ್ತವೆ. ಇದು ಹಳದಿ ಕಲರು. 3 ರೀತಿಯಾದಂತಹ ಗಮ್ ಶೀಟನ್ನು ನೀವು ಉಪಯೋಗಿಸಬೇಕಾಗುತ್ತೆ. ಒಂದೊಂದು ಯಾವ್ಯಾವ ಕೆಲಸವನ್ನು ಮಾಡ್ತವೆ ಅನ್ನೋದನ್ನ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಇದು ಬಂದು ಎಲ್ಲೋ ಬಂದು ವೈಟ್ ಪ್ಲೇಸಸ್ಗೆ, ನೀವೇನು ಬಿಳಿದ್ವಾಮೆ ಅಂತ ಕರೀತೀರಿ, ಆ ಬಿಳಿದ್ವಾಮೆಗೆ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ಒಂದು ಬ್ಲೂ ಕಲರ್ ಬಂದು ಟ್ರಿಪ್ಸ್ಗಳಿಗೆ, ವೈಟ್ ಟ್ರಿಪ್ಸ್ ಮತ್ತು ಬ್ಲಾಕ್ ಟ್ರಿಪ್ಸ್ ಅಂತ ಹೂ ಒಳಗಡೆ ಇರ್ತಾವಲ್ಲ ಸರ್, ಆ ಹೂ ಒಳಗಡೆ ಇರ್ತಕ್ಕಂಥ ಟ್ರಿಪ್ಸ್ಗಳನ್ನ ಕಂಟ್ರೋಲ್ ಮಾಡ್ತದೆ. ಇದು ಬಂದು ಪ್ಲಾಂಟ್ ಬಗ್ಸ್ ಅಂತ ಕರೀತಾರೆ. ಟ್ರಿಪ್ಸ್ ಮತ್ತು ಪ್ಲಾಂಟ್ ಬಗ್ಸ್ ಅಂತ ಸಣ್ಣ ಸಣ್ಣ ಹೂಗಳನ್ನು ಕಟ್ ಮಾಡಲಿಕ್ಕೆ ಆ ಒಂದು ಪ್ಲಾಂಟ್ ಬಗ್ಸನ್ನು ಕಂಟ್ರೋಲ್ ಮಾಡ್ತಾರೆ. ಈ 3 ನೀವು ಎಕರೆಗೆ ಇದನ್ನು ಯೂಸ್ ಮಾಡಿ 30 ಯೂಸ್ ಮಾಡೋದ್ರಿಂದ 24 hours ಕೆಲಸ ಮಾಡ್ತಾರೆ. 3 ತಿಂಗಳು ಸತತವಾಗಿ ಕೆಲಸ ಮಾಡ್ತಾರೆ. ನೀವು ಈಗ ನಿಮಗೆ ಆಲ್ರೆಡಿ ಗೊತ್ತು IPM ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಬೇರೆದನ್ನು ಯೂಸ್ ಮಾಡಬಾರ್ದು ಅಂತ. IPM ಪ್ರಾಡಕ್ಟ್ಗಳಿಗೆ ಇವು ಸಹಕಾರಿ ಆಗ್ತವೆ. ನಿಮಗೆ ವಿಷಕಾರಿ ಆಗಿರ್ತಕ್ಕಂಥ ಮೆಣಸಿನಕಾಯಿನ ಒದಗಿಕೊಡ್ತವೆ. ತುಂಬ ಚೆನ್ನಾಗಿ ನಮ್ಮ ಕಂಪ್ನಿ, ಬ್ಯಾರಿಸ್ ಕಂಪ್ನಿಯವರು ಅಷ್ಟು ಇದಾಗಿ ರೆಡಿ ಮಾಡಿದಂಥ ನಿಮಗೆ ರೈತರುಗಳಿಗೆ ಉಪಯೋಗ ಆಗುತ್ತೆ. ಇವಾಗ ಯಾವ ರೀತಿ ನಾಟಿ ಮಾಡಬೇಕು, ಇಲ್ಲಿ ನಾಟಿಸ್ಬೇಕು ಅನ್ನೋದನ್ನು ನೋಡ್ಕೊತಾ ಇದ್ದೀವಿ. ಬ್ಯಾರಿಸ್ ಕಂಪ್ನಿಗೆ 2 ಹೋಲ್ ಇರ್ತದೆ ಸರ್. ಆ ಹೋಲ್ಗಳಲ್ಲಿ ಈ ಕಟ್ಟಿಗೆನ ತೋರಿಸಿ ಬಿಗಿಯಾಗಿ ಗಾಳಿಗೆ ಅಡ್ಡಾಡ ರೀತಿಯಾಗಿ ನಿಮಗೆ 8 ಸಾಲಿಗೆ ಅಂತರದಲ್ಲಿ ಒಂದು ಬಿಳಿ ಮತ್ತು ಹಳದಿ ಬ್ಲೂ ಕಲರ್ನ 8 ಸಾಲಿಗೆ ಅಂತರದಲ್ಲಿ ಹಾಕಬೇಕಾಗುತ್ತೆ. ನೀವು ಗಳ ಹೊಡೆಯುವಾಗ ಮತ್ತು ಗಾಳಿಗೆ ತೋರ್ಲಾರ್ದಂಗೆ ಬಿಡೋಕ್ಕಂಗೆ ಬಿಗಿಯಾಗಿ ನಾಟಿ ಮಾಡಬೇಕಾಗುತ್ತೆ. ನೀವು ಹೋಲ್ ಒಳಗಡೆ ಕಟ್ಟಿಗೆಯನ್ನು ತೋರಿಸಿ. ಇದು ಹಳದಿ ಕಲರು. ಇನ್ನು 3 ತಿಂಗಳೊಳಗಡೆ ಬರ್ತೀನಿ. ಯಾವ್ಯಾವ ಪ್ಲೇಸಸ್ ಬಿದ್ದಿದ್ದಾವೆ ಅನ್ನೋದನ್ನ ತೋರಿಸ್ತೀನಿ ಸರ್, ನಿಮಗೆ ತೋರಿಸ್ತೀನಿ ಸರ್. ಇದು ನೀರು ಎದ್ದಿರೋದು, ನೀವು ಅವತ್ತು ಇಲ್ಲೇ ನಾಟಿ ಮಾಡ್ಬಿಟ್ಟು ಹೋಗಿದ್ವಲ್ಲ, ಹೌದು, ಅದು ಎಲ್ಲ ಟ್ರಿಪ್ಸ್ಗಳು ಬಿದ್ದಿದ್ದಾವೆ ನೋಡಿ ಸರ್. ಬೇರೆ ಪ್ಲೇಸಸ್ ಟ್ರಿಪ್ಸ್ಗಳಿಗೆ ಸ್ಪೆಷಲು ಟ್ರಿಪ್ಸ್ಗಳು ಸಹ ಬಿದ್ದಿದ್ದಾವೆ ಸರ್. ಇಲ್ಲಿ ಬ್ಲೂ ಕಲರಲ್ಲಿ ನೀವು ಅಲ್ಲೇ ನೋಡಿದ್ರೆ ಒಂದೊಂದು ಬೇರೆ ಬೇರೆ ಕೆಲಸವನ್ನು ಮಾಡಿದ್ದೇವೆ ಅಂತ. ಈಗ ಮೇನ್ ಆಗಿದ್ದು ಟ್ರಿಪ್ಸ್ಗಳು ಬಿದ್ದಿದ್ದಾವೆ ಸರ್. ಇದು ವೈಟ್ ಟ್ರಿಪ್ಸು ಮತ್ತು ಬ್ಲಾಕ್ ಟ್ರಿಪ್ಸು 2 ಬಿದ್ದಿದ್ದಾವೆ ಸರ್. ಕಾಣಿಸ್ತಾ ಇತ್ತಲ್ಲ ಸರ್, ನಿಮ್ಮಿಂದ ಕಾಣಿಸ್ತಾ ಐತೆ. ಇದರಿಂದ ನಿಮಗೆ ತಿಳಿತದೆ 3 ಬೇರೆ ಬೇರೆ ಕೆಲಸವನ್ನು ಮಾಡ್ತೇವೆ. 3 ಏನಕ್ಕೆ ಉಪಯೋಗಿಸಬೇಕು, ಮತ್ತು ರೋಗಗಳು, ಬೂದಿ ರೋಗ ಆಗಿರ್ಬೋದು, ನಿಮಗೆ ಮೇನಾಗಿ ಕಾಡುವಂಥದ್ದು ಬೂದಿ ರೋಗ ಮತ್ತು ವೈರಸ್, ಅವುಗಳನ್ನ ನೀವು ಒಂದಕ್ಕೊಂದು ಹರಡ್ದಂಗೆ ಕಂಟ್ರೋಲ್ ಮಾಡ್ಕೊತೇವೆ ಸರ್. 3 ನೀವು 30 ಎಕರೆಗೆ ಯೂಸ್ ಮಾಡೋದ್ರಿಂದ ಇಷ್ಟು ಕೆಲಸಗಳನ್ನ ಕೇವಲ ಒಂದೊಂದು ಸೀಟುಗಳು ಸಹ ಕೆಲಸ ಮಾಡ್ತೇವೆ ಸರ್. ಎಲ್ಲ ಸೀಟು ಅವತ್ತು ಹೇಳಿದ್ರೆ ವೈಟ್ ಪ್ಲೇಸಸ್ ಅಂದರೆ ಬೀಳ್ದೊಲೆ ಅಂತ ನೀವೇನು ಕರಿತೀರಿ, ರಸ ಇರುವಂಥವು ಅದು ಬೀಳ್ತವೆ ಅಂತ ಎಲ್ಲ ಸೀಟ್ಗೆ ನೋಡಿ ಸರ್ ಎಷ್ಟು ಬಿದ್ದಿದ್ದಾವೆ ಅಂತ ನೀವೇ ನೋಡ್ಬೋದು. ಮತ್ತು ಗಮ್ ಕ್ವಾಲಿಟಿ ನೋಡಿ ಸರ್, ಮುಟ್ಟಿ ಪ್ರತಿಯೊಂದು ಸೀಟು ಸಹ ಸೇಮ್ ಕೆಲಸವನ್ನು ಮಾಡ್ತವೆ ಸರ್. ಅಂಟಿದ್ದಾವೆ, ಪ್ಲೇಸಸ್ಸು ಸಹ ಸೇಮ್ ಬಿದ್ದಿದ್ದಾವೆ. ಇದು ನೀರ ಅದ್ದಿರೋದು, ನೀವು ಅವತ್ತೇ ನೀವೇ ನಾಟಿ ಮಾಡಿರೋದು. ಹಾಂ ಸರ್, ನೀರೊಳಗಡೆ ಎದ್ದಿವಿ, ಇಲ್ಲಿ ನಾಟಿ ಮಾಡಿಬಿಟ್ಟು ಹೋಗಿದೆ ಸರ್. ನಾಟಿ ಇವತ್ತು ಪ್ಲೇಸಸ್ ಬಿದ್ದಿದ್ದಾವೆ ಏನಂತ ಬಂದಿದ್ದೀವಿ. ನೀವು ನೋಡಿ, ಅವತ್ತು ನೀರೊಳಗಡೆ ಎದ್ದಿರೋದು ಗಮ್ ಹೋಗಿದೆ ನೋಡಿ ಅಂತ. ಬನ್ನಿ ಸರ್, ನೀವು ನಿಮ್ಮದೇ ಆಗ್ತೀನಿ, ನಿಮ್ಮ ತಾತ ಅವ್ರು ಬಂದಿರೋ ಮೊನ್ನೆ ನೋಡಿ ಸರ್, ಮುಟ್ಟಿ ನೋಡಿ ಗಮ್ ಹೋಗಿಲ್ಲ ಸರ್, ಸೇಮ್ ಇದೆಯಲ್ಲ, ಅಂಟಿದೆ. ಮತ್ತು ಪ್ಲೇಸಸ್ಸು ಬಿದ್ದಿದೆ ಸರ್. ಹಾಂ ಸರ್, ಇದು ಲೋಕಾಷ್ಟ ಬಿದ್ದಿದೆ, ಮತ್ತು ಪ್ಲಾಂಟ್ ಬಾಕ್ಸ್ ಬಿದ್ದಿದೆ, ಮತ್ತು ಟ್ರಿಪ್ಸ್ ಬಿದ್ದಿದ್ದಾವೆ. ಎಲ್ಲ ಪ್ಲೇಸಸ್ಗಳೆಲ್ಲ ರಸ ಇರುವಂಥ ಕೀಟಗಳೆಲ್ಲ ಟೋಟಲಿ ಬಿದ್ದಿದ್ದಾವೆ, ಅಂಟ್ಕೊಂಡಿದ್ದಾವೆ ಸರ್. ಏನು ಕೆಲಸವನ್ನು ಮಾಡ್ತಾರೆ ಇವಾಗ. ಮುಂದೆ ನೀರನ್ನ ಎಜ್ಜಿಲ್ದಿರೋದನ್ನು ನೀವು ಅವತ್ತು ಹಾಕಿದ್ರಲ್ಲ, ಅದನ್ನು ತೋರಿಸೋಣ ಬನ್ನಿ. ಇದು ಬ್ಲೂ ಕಲರು ನೀರು ಎಜ್ಜಿಲ್ದೇ ಇರೋದು ಸರ್. ಅದು ನೀರು ಎಜ್ಜಿರೋದು ಆ ಕಡೆ ಹಾಕಿದ್ವಿ. ಇದಕ್ಕೂ ಸಹ ಪ್ಲೇಸಸ್ ಬಿದ್ದಿವೆ ಅಂದರೆ ಟ್ರಿಪ್ಸ್ಗಳು ಬಿದ್ದಿದ್ದಾವೆ ಸರ್. ನೋಡಿ ಸರ್, ಇದು ಕಾಣಿಸ್ತಾ ಇದಾವಲ್ಲ ಸರ್, ಇವು ಬಿದ್ದಿದ್ದಾವೆ. ದಯವಿಟ್ಟು ಈ ನಮ್ಮ ಬ್ಯಾರಿಸ್ ಕಂಪ್ನಿಯ ಸ್ಟಿಕ್ಕರ್ಗಳನ್ನ ಉಪಯೋಗಿಸಿ ಎಕರೆಗೆ 30ರಂತೆ